ಮುಂಗಾರು ಮಳೆ ಬೆಂಗಳೂರಿನಲ್ಲಿ ಸೃಷ್ಟಿ ಮಾಡಿರುವಂತಹ ರಾದ್ಧಾಂತ ಎಂತದ್ದು ಅನ್ನೋದನ್ನ ನಾವು ಒಂದೊಂದೇ ಏರಿಯಾ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಈಗ ಸಿಲ್ಕ್ ಬೋರ್ಡ್ ಕಡೆಗೆ ಹೋಗೋಣ. ಸಿಲ್ಕ್ ಬೋರ್ಡ್ ಬೆಂಗಳೂರಿನ ಅತ್ಯಂತ ಹೆಚ್ಚು ಟ್ರಾಫಿಕ್ ಅನ್ನ ನೋಡುವಂತಹ ಪ್ರದೇಶ. ಸೊ ಸಿಲ್ಕ್ ಬೋರ್ಡ್ ಜಂಕ್ಷನ್ ಜಲಾವೃತ ಆಗಿದೆ. 4 JCBಗಳ ಮುಖಾಂತರ ನೀರು ತೆರವು ಮಾಡುವಂತಹ ಕಾರ್ಯ ಸದ್ಯಕ್ಕಾಗ್ತಾ ಇದೆ. ಬಟ್ ಎಲ್ಲಿ ಅಂತ ನೀರನ್ನು ಪಂಪ್ ಔಟ್ ಮಾಡೋಕ್ಕಾಗತ್ತೆ? ವೆಂಟ್ ಔಟ್ ಜಾಗನೇ ಇಲ್ಲ ಅಲ್ಲಿ. ಒಂದು ಕಡೆ ಪಂಪ್ ಔಟ್ ಮಾಡಿದ್ರೆ ಇನ್ನೊಂದು ಕಡೆಗೆ ನೋಡಿ, ಅಲ್ಲಿ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ, ಲೈವ್ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. BMTC ಬಸ್ಗಳು ಸ್ಟಕ್ ಆಗಿದೆ, ಕೆಟ್ಟು ನಿಂತಿದೆ. ಇದರ ಬೆನ್ನಲ್ಲೇ ನೀರು ತೆರವು ಮಾಡೋದಕ್ಕೆ ನಾನಾ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಬಟ್ ಹೆಂಗೆ ಮಾಡೋದಕ್ಕೆ ಸಾಧ್ಯ ಇದೆ? ಸೈಂಟಿಫಿಕ್ಲಿ ಸ್ಪೀಕಿಂಗ್ ಹೆಂಗೆ ಸಾಧ್ಯ ಇದೆ ಇದು? ಆಮೇಲೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಆಲ್ಮೋಸ್ಟ್ IT ಕಂಪನಿಗಳು, IT ಎಂಪ್ಲಾಯೀಸ್ಗೆ ಇವತ್ತು ಫಸ್ಟ್ ಡೇ ಮಂಡೇ, ವೀಕ್ ಸ್ಟಾರ್ಟಿಂಗು ವಿಪರೀತ ವರ್ಕ್ ಪ್ರೆಷರ್ ಇರುತ್ತೆ. ಅದರ ಮಧ್ಯದಲ್ಲಿ ಈ ರೀತಿ ಈಜಾಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಈಜು ಬರೋರು ಓಕೆ, ಬರದಿದ್ದವ್ರದ್ದು ಏನು ಕತೆ ಒಂದು. ಎರಡನೇದು, ವೆಹಿಕಲ್ಸ್ ತೊಗೊಂಡು ಬಂದಿರ್ತಾರಲ್ಲ ಮನೆಯಿಂದೆಲ್ಲ, ಈಗ ಬೇರೆ ಬೇರೆ ಕಡೆಯಿಂದೆಲ್ಲ ಇರ್ತಾರೆ. ಬಸವೇಶ್ವರ ನಗರ ಇರ್ಬೋದು ಅಥವಾ ಬೇರೆ ಎಲ್ಲೋ ರಾಜರಾಜೇಶ್ವರಿ ನಗರ ಇರ್ಬೋದು. ದೂರದಿಂದ ಬರಬೇಕಾದ್ರೆ ಅವ್ರು ಬಸ್ಸನ್ನೇ ನಂಬ್ಕೊಂಡಿರಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇಶ್. ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಮತ್ತು ರೆವೆನ್ಯೂ ಕಲೆಕ್ಟ್ ಆಗುವಂತಹ ಜಾಗದ ಪರಿಸ್ಥಿತಿ ಹಿಂಗ ಅಂತ ಹೇಳೋದಕ್ಕೆ ಬೇಜಾರಾಗತ್ತೆ. ಬಟ್ ನೀರನ್ನು ಹೊರ ಹಾಕೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ ಎಷ್ಟೊತ್ತಿಂದ ಆಗ್ತಾ ಇದೆ? ಎಷ್ಟು % ಸಕ್ಸಸ್ ರೇಟ್ ಸಿಕ್ಕಿದೆ? ಇನ್ನೂ ಎಷ್ಟೊತ್ತು ಬೇಕಾಗುತ್ತೆ ಸರಿ ಹೋಗೋದಕ್ಕೆ? ಮಮತಾ, ದೃಶ್ಯಗಳು, ಈ ಥರದ ದೃಶ್ಯಗಳನ್ನು ಖಂಡಿತವಾಗ್ಲೂ ಬೇರೆಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದರೆ ಆ ಪ್ರಮಾಣದಲ್ಲಿ ಸಿಲ್ಕ್ ಬೋರ್ಡ್ ಏನು ಈ ಜಂಕ್ಷನ್ ಏನಿದೆ, ಜಂಕ್ಷನ್ನಲ್ಲಿ ಹಾಗೆ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಇದು ಒಂದು ರೀತಿ ಯಾವುದೋ ನದಿಯ ರೀತಿಯಲ್ಲಿ ಇರುವಂಥದ್ದು. ಅಂದರೆ 2 ಬಸ್ಗಳು ಕೂಡ ಕೆಟ್ಟಿದ್ದಿದೆ. KSRTC ಬಸ್ ಮತ್ತು BMTC ಬಸ್ ಕೂಡ ಬೆಳಗಿನಿಂದಲೂ ಕೂಡ ಅಲ್ಲೇ ಇದೆ. ಬೆಳಗಿನಿಂದಲೂ ಕೂಡ ಹರಸಾಹಸ ಪಡ್ತಿದ್ದಾರೆ ಇಲ್ಲಿಂದ ನೀರನ್ನು ಹೊರ ಹಾಕೋದಕ್ಕೆ. ಎಲ್ಲೂ ಕೂಡ ನೀರು ಹೋಗ್ತಾ ಇಲ್ಲ. ರಾಜಕಾಲುವೆಗಳಿಗೆ ಬಿಟ್ಟರು ಕೂಡ ಪಂಪ್ ಮಾಡಿದ್ರು ಕೂಡ ನೀರು ಹೋಗ್ತಾ ಇಲ್ಲ. ಅದರಿಂದಾಗಿ ಈಗೇನು ಮಾಡಿದ್ದಾರೆ ಅಂದರೆ 4 JCBಗಳನ್ನು ತೊಗೊಂಡಿದ್ದಾರೆ. JCBಗಳನ್ನು ಅಂದರೆ ಮಣ್ಣನ್ನು ನಾವು ಕ್ಲೀನ್ ಮಾಡೋದಕ್ಕೆ, ಮಣ್ಣನ್ನು ಸಮ ಮಾಡೋದಕ್ಕೆ ಏನು ಬಳಸ್ತೀವಿ, ಅದರಿಂದಾಗಿ ಆ JCBಗಳ ಮೂಲಕವಾಗಿ ನೀರನ್ನು ರಾಜಕಾಲುವೆಗೆ ಎತ್ತಿ ಹೊಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಇನ್ನೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಅದು ನೀರು ಹೋಗ್ತಿದ್ಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೀರಿನ ಪ್ರಮಾಣ ಅಷ್ಟೇ ಇದೆ, ನೀರಿನ ಪ್ರಮಾಣ ಮಾತ್ರ ತಗ್ತಾ ಇಲ್ಲ. ಈ ದೃಶ್ಯಗಳನ್ನು ಗಮನಿಸ್ಬೋದು ನೀವು. JCBಗಳಿಂದ ನೀರನ್ನು ತಳ್ಕೊಂಬಂದು ರಾಜಕಾಲುವೆಗಳಿಗೆ ನೂಕುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈಗ ನಾನು JCBಯಲ್ಲಿ ಕೂತು ದೃಶ್ಯಗಳನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಸುಹಾಸ್ ಅವರು ಕೊಡ್ತಾ ಇದ್ದಾರೆ. ಅಂದರೆ ನೀರಿನ ಪ್ರಮಾಣ ಅಂತೂ ಕಡಿಮೆ ಆಗ್ತಾ ಇಲ್ಲ. ಅದೇ ಒಂದು ಏನಕ್ಕೆ ಈ ರೀತಿಯಾದಂಥ ಕೆಲಸ ಮಾಡ್ತಿದ್ದಾರೆ, ಯಾರು ಹೇಳಿದ್ರು ಅನ್ನುವಂಥದ್ದು ನಿಜಕ್ಕೂ ಕೂಡ ಗೊತ್ತಿಲ್ಲ. ಈ ಸಿಲ್ಕ್ ಬೋರ್ಡ್ನ ಮೆಟ್ರೋ ಜಂಕ್ಷನ್ ಏನಿದೆ, ಮೆಟ್ರೋ ಜಂಕ್ಷನ್ನಲ್ಲೂ ಕೂಡ ಅಂದರೆ ಇನ್ನೊಂದು ಕಾಮಗಾರಿ ನಡೀತಾ ಇರುವಂಥ ಮೆಟ್ರೋ ಜಂಕ್ಷನ್ ಇದು, ಅದು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕೆಲಸಗಾರರು ಅಲ್ಲೂ ಕೂಡ ನೀರನ್ನು ಹೊರಹಾಕುವಂಥ ಪ್ರಯತ್ನವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಇವತ್ತಂತೂ ಸಾಧ್ಯ ಇಲ್ಲ ಮಮತಾ ಈ ನೀರನ್ನು ಹೊರಗಡೆ ಹಾಕೋದಕ್ಕೆ. ಯಾಕಂದರೆ ಎಲ್ಲ ಕಡೆಗಳಲ್ಲೂ ಕೂಡ ರಾಜಕಾಲುವೆಗಳು ಬಂದ್ ಆಗಿದ್ದಾವೆ. ಇಲ್ಲಿಂದ ನೀರನ್ನು ಹಾಕಿದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ.